ಸರ್ ನಾನು ನೋಡಿರೋದಂದ್ರೆ ಆಲ್ಮೋಸ್ಟ್ ಒಂದು 56 ಗರ್ಲ್ಸ್ ನೋಡಿದ್ದೀನಿ ಸರ್ ನಾನು ಮದುವೆಗೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ನಮ್ಮ ತಂದೆ ಹುಡುಗಿರ್ನ ಪ್ರೊಫೈಲ್ ಕಳ್ಸೋದು, ಅಲ್ಲಿ ಹೋಗ್ಬಾ ಇಲ್ಲಿ ಹೋಗ್ಬಾ ಎಲ್ಲ ಅರೇಂಜ್ ಮಾಡೋರು ಸರ್. ಸೊ ಅದಕ್ಕೆ ಸುಮ್ಮನೆ ಹೋಗಿ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ, ಅವ್ರಿಗೆ ಯಾಕೆ ಸುಮ್ಮನೆ ಬೇಜಾರು ಮಾಡೋದು ಅಂತಂದು ಹೋಗೋದು ನೋಡೋದು ಉಪ್ಪಿಟ್ಟು ಅವಲಕ್ಕಿ ಮರಿ ತಿನ್ಕೊಂಡು ಆರಾಮಾಗಿ ಟೀಗೆ ಕುಡ್ಕೊಂಡು ಬರೋದು. ಅದು ನಂದೊಂದು ಆಸೆ ಏನಪ್ಪ ಅಂತ ಎಲ್ಲರಿಗೂ ನಮ್ಮ ಥರ ಹಣ್ಣು ಸಿಗಲಿ ಅಂತ ನನ್ನೊಂದು ಆಸೆ ಇಷ್ಟೇ. ಓಹೋ, ಒಂದು ತಂದಿಗಿಂತ ಹೆಚ್ಚು. ಬಟ್ ನಿಮ್ಮಂತ ತಮ್ಮನ ಹೇಳ್ಕೊಬಾರ್ದು, ಆ್ಯಕ್ಚುಲಿ ಹೇಳ್ಕೊಬಾರ್ದು. ಎಲ್ಲರಿಗೂ ಆ ಥರ ಹಣ್ಣು ಸಿಗಬೇಕು ತಮ್ಮಗಳಿಗೆ. ಬಟ್ ನಿಮ್ಮಂತ ತಮ್ಮನ ಸಿಗ್ಬೇಕಲ್ಲ, ಅದು ಪುಣ್ಯ ಮಾಡಿರ್ಬೇಕು. ಅವಂತ ಮಗ ಪುಣ್ಯ ಮಾಡಿರ್ಬೇಕು ಅಷ್ಟೇ. आप लक्ष्मी के पीछे भागोगे वो और भी दूर जाएगा, और आप काम के पीछे भागोगे वो लक्ष्मी आपके पीछे आएगी. ಕನ್ನಡದಲ್ಲಿ ನೀವು ಹೇಳ್ತಾರೆ ಓಕೆ. ಹಿಂಗೆ ಅರ್ಥ ಅಂದರೆ ಅದು ಈಗ ಅದೇ ನನ್ನ ಕೆಲಸದಿಂದ ಹೊಡ್ರಿ ಲಕ್ಷ್ಮಿ ನಿಮ್ಮಿಂದ ಬರ್ತಾರೆ. ನೀವು ಲಕ್ಷ್ಮಿಯಿಂದ ಓಡಿದ್ರೆ ಆಕೆ ನಿಮ್ಮ ಕೈ ಸಿಗಲ್ಲ, ನೀವು ಕೈ ಚಾಚಲೇಬೇಕು, ಆಕೆ ಮತ್ತೆ ಮುಂದೆ ಹೋಗ್ತಿರ್ತಾಳೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಮೊದಲನೇದಾಗಿ ನಮ್ಮನ್ನು ಗುಜರಾತಿಗೆ ಬರಮಾಡ್ಕೊಂಡ್ರಿ, ಏನು ಕಾರಣ ಅಂತ ಕೇಳ್ಬೋದಾ? ಬದುಕಿನ ಬುತ್ತಿನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ. ಸರ್ ಇವಾಗ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಚಾನಲ್ಸ್ ಎಲ್ಲ ನೋಡಿದ್ದೀನಿ. ಸೊ ನಾನು ಒಂಥರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇದ್ದಂಗೆ. ಸೊ ಅದರಲ್ಲಿ ನೋಡ್ತಾ ನೋಡ್ತಾ ನಿಮ್ಮ ಚಾನಲ್ ಬಂತು ಆ್ಯಕ್ಚುಲಿ. ಸೊ ನಿಮ್ಮ ಚಾನಲ್ ಬಂದಾಗ ನೀವು ಮೊದಲು ಸ್ಟಾರ್ಟಿಂಗ್ ಮಾಡ್ತಿರೋದು ಎಲ್ಲ ಜನರದ್ದೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಸೊ ಆಮೇಲೆ ಮಾಡ್ತಾ ನೀವು ಸ್ವಲ್ಪ ಜನರು ಯಾವ ಥರ ಸ್ಟ್ರಗಲ್ ಮಾಡಿದ್ದಾರೆ ಅಂತ ನೀವು ಮತ್ತೆ ಚೇಂಜ್ ಮಾಡಿದ್ರಿ ಪ್ಯಾಟರ್ನು. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿಬಿಟ್ರಿ. ಚಿಕ್ಕ ಚಿಕ್ಕ ಹೋಟೆಲ್ಗೆಲ್ಲ ಹೋಗ್ಬಿಟ್ಟು ಕೇಳೋದು, ಏನಮ್ಮ ಮಾಡೋದು ನೀವು, ಅಜ್ಜಿಗಳು ಎಲ್ಲ ಏನೋ ಒಂಥರ ಒಡನಾಟ ಸಿಕ್ಕಾಪಟ್ಟೆ ಈಸಿ ಇತ್ತು. ನೀವು ಕೇಳೋದೇನಿದೆ ಅಲ್ಲ ಒಡನಾಟ ಈಸಿ ಇತ್ತು. ಸೊ ನಾನು ಅದಕ್ಕೆ ಇವರು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ವಿಡಿಯೋ ಮಾಡ್ತಾರೆ ಪಾಪ. ಆಮೇಲೆ ಸ್ವಲ್ಪ ಉತ್ತರ ಕರ್ನಾಟಕದ ಏನೋ ಟಚ್ ಇದೆ ಅಂತ ಅನ್ನಿಸ್ತು. ನಿಮ್ಮ ಹೆಸರೇನೂ ಗೊತ್ತಿರಲಿಲ್ಲ ನನಗೆ, ಬಟ್ ನೀವು ಕೇಳೋ ರೀತಿ ಇದೆ ಅಲ್ಲ, ಎಲ್ಲೋ ಒಂದು ಕಡೆ ಟಚ್ ಇದೆ ಅಲ್ಲ. ಇವರು ಪಾಪ ಇವ್ರು ಕೇಳೋ ರೀತಿ ಒಂಥರ ಇದೆ. ಆಮೇಲೆ ಅಲ್ಲಿ ಹೇಳ್ತಾರಲ್ಲ ನಮ್ಮ ಕಡೆ ಜನ ಎಲ್ಲ ಒಂಥರ ಓಪನ್ ಆಗಿ ಹೇಳ್ತಾರೆ. ಸೊ ಅದಕ್ಕೆ ಯಾಕೋ ಕ್ಲೋಸ್ ಅನ್ನಿಸ್ತು ಸರ್ ಅದು ನಿಮ್ಮದು ಇದು ಬದುಕಿನ ಬುತ್ತಿ. ಆಮೇಲೆ ಅದು ಫಸ್ಟ್ ಬರುತ್ತಲ್ಲ, ಬರೀ ಬಿಗ್ರ ಊಟ ಮಾಡೋನು ಇಲ್ಲ ಬಾ ಮಂದ ಅಲ್ಲಿ ತೋರಿ ಹಂಗೆ ಆಗ್ಲವ ಅಂತಂತ, ಅದು ಒಂಥರ ಏನೋ ಟಚ್ ಸರ್ ಅದು. ಸೊ ಅದಕ್ಕೆ ಆಯಿತು ಇವರು ನಮ್ಗೆ ಯಾಕೋ ಪರ್ಫೆಕ್ಟ್ ಅನ್ನಿಸ್ತಾರೆ ಅಂತಂದು ನಾನು 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್. ಇದು ಏನಾದರೂ ಒಂದು ಬಯೋಪಿಕ್ ಮಾಡೋಣ. ಯಾಕಂದರೆ ಇವ್ರ ಸ್ಟೋರಿ ನಾನು ಮದುವೆ ಆದಮೇಲೆ ಈ ಊರಿಗೆ ಬಂದಾದಮೇಲೆ ಗೊತ್ತು ಸರ್. ಅಲ್ಲಿವರೆಗೂ ಏನೂ ಗೊತ್ತಿಲ್ಲ, ಇವ್ರು ಯಾರು ಏನು ಹೆಂಗೆ ಏನೂ ಗೊತ್ತಿರಲಿಲ್ಲ. ಸೊ ನಾನು ಆ್ಯಕ್ಚುಲಿ ಮದುವೆ ಆಗ್ದೇ ಲಾಕ್ಡೌನಲ್ಲಿ 6-7 ತಿಂಗಳು ಲಾಕ್ ಆಗಿದ್ದೆ ಸರ್. ನಾನು ಇಲ್ಲೇ ಗುಜರಾತಲ್ಲೇ ಸರ್. ಇಲ್ಲೆಲ್ಲ ಕತೆ ಇದೆ. ಹಾಂ ಸರ್. ಆ್ಯಕ್ಚುಲಿ ಮೂಲತಃ ನನ್ನ ಊರು ಬಾಗಲಕೋಟ್, ನಮ್ಮ ಸರ್ ನೇಮ್ ಗುಳೇದು, ಮತ್ತು ನಮ್ಮ ತಂದೆ ಹೆಸರು ಸಿದ್ಧಲಿಂಗಪ್ಪ ಗುಳೇದಂತ. ಸೊ ನಾವು ಬಾಗಲಕೋಟೆಲ್ಲಿದ್ದೆ. ನಾನು ಇವ್ರಿಗೆ ಫೋನ್ ಮಾಡಿಬಿಟ್ಟು ನೋಡು ಅಲ್ಲ, ಈ ಗುಜರಾತ್ ಹುಡುಗಿ ಮೊದಲು ಅದನ್ನ ಹೇಳ್ರಿ, ಹೆಂಗೆ ನಿಮ್ಗೆ ಕನೆಕ್ಟ್ ಆಯ್ತಿದೆ ಸರ್. ನಾನು ನೋಡಿರೋದಂದ್ರೆ ಆಲ್ಮೋಸ್ಟ್ ಒಂದು 56 ಗರ್ಲ್ಸ್ ನೋಡಿದ್ದೀನಿ ಸರ್ ನಾನು ಮದುವೆಗೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ನಮ್ಮ ತಂದೆ ಹುಡುಗಿರ್ನ ಪ್ರೊಫೈಲ್ ಕಳ್ಸೋದು, ಅಲ್ಲಿ ಹೋಗ್ಬಾ ಇಲ್ಲಿ ಹೋಗ್ಬಾ ಎಲ್ಲ ಅರೇಂಜ್ ಮಾಡೋರು ಸರ್. ಕೆಲಸ ಎಲ್ಲಿ ಮಾಡ್ತಿದ್ರಿ ನೀವು? ನಾವು IT ಕೆಲಸನೇ ಸರ್. ಎಲ್ಲಿ? ಬೆಂಗಳೂರಲ್ಲೇ. ಬಾಗಲಕೋಟೆಯಿಂದ ಬೆಂಗಳೂರು ಸೆಟ್ಲ್ ಸರ್. ಎಜುಕೇಶನ್ ಎಲ್ಲ ಬೆಂಗಳೂರಲ್ಲೇ ಆಗಿದೆ, ಅಲ್ಲೇ NTTF ಅಂತ. ಸೊ ಅಲ್ಲಿಂದ ಜಾಬ್ ಸಿಕ್ತು. ಸೊ ನಾನು 18 ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿದೆ ಸರ್ ಜಾಬ್. ಸೊ ಹೆಂಗೆ ಸಿಕ್ತು ಏನದು? ಸೊ ನಂದು ಕಾಲೇಜ್ ಬಂದು NTTF ಅಂತ ಸರ್, ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿದೆ. ಸೊ ಅಲ್ಲಿ 3 ವರ್ಷ ನೀವು ಕರೆಕ್ಟಾಗಿ ಓದ್ಕೊಂಡು ಎಲ್ಲ ಮಾಡಿಕೊಂಡ್ರೆ ನಿಮಗೆ ಜಾಬು 100% ಸಿಗುತ್ತೆ. ಎಫರ್ಟ್ಸು ಸರ್ ನಮಗೆಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸೆಮೆಸ್ಟ್ರಲ್ಲಿ ಎಲ್ರಿಗೂ 6-7 ಸಬ್ಜೆಕ್ಟ್ ಇದ್ರೆ ನನಗೆ 16 ಸಬ್ಜೆಕ್ಟ್. ಬರೀ 6 ತಿಂಗಳಲ್ಲಿ 16 ಸಬ್ಜೆಕ್ಟ್, ಮತ್ತೆ ಇನ್ನೊಂದು 6 ತಿಂಗಳಲ್ಲಿ 14 ಸಬ್ಜೆಕ್ಟ್. ಅಷ್ಟೆಲ್ಲ ಓದಬೇಕಾಗಿತ್ತು ಸರ್ 3 ವರ್ಷದಲ್ಲಿ. ಸೊ ಅದಕ್ಕೆ ನಾನು ಆ ಥರ ಫೀಲ್ಡ್ ಚೂಸ್ ಮಾಡಿಕೊಂಡು 3 ವರ್ಷ ಎಜುಕೇಷನ್ ಮುಗಿಸಿ
ಸೊ ಆಮೇಲೆ ಜಾಬ್ ಸ್ಟಾರ್ಟ್ ಮಾಡಿದೆ. 18 ವರ್ಷಕ್ಕೆ ಆಯಿತು. ಐ ಟಿಲಿ ಜಾಬ್ ಮಾಡಿಕೊಂಡು ಆಮೇಲೆ ನಮ್ಮ ತಂದೆಯವರೆಲ್ಲ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾಯಿದ್ರು ಮದುವೆ ಮಾಡ್ಕೋಬೇಕು ಅಂತ. ನಾನು ಅವಾಗ ಸ್ಯಾಲ್ರಿ ಅಷ್ಟಿರಲಿಲ್ಲ. ಆದರೂ ಆಯಿತು ಅಂತ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದೆ ಸರ್. ಹ್ಞೂ ಅಂತ ಹೇಳಿ 26 ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ರು. 26 ವಯಸ್ಸಿಗೆ ಸ್ಟಾರ್ಟ್ ಮಾಡಿದವ್ರೆ 2 ವರ್ಷ ಆದಮೇಲೆ 28 ವಯಸ್ಸಿಗೆ ಫಿಕ್ಸ್ ಆಯಿತು. 2 ವರ್ಷ ತೊಗೊಂಡ್ವಿ. ಬಂದವ್ರನ್ನೆಲ್ಲ ರಿಜೆಕ್ಟ್. ಏನೇನು ಕಾರಣ ಇರ್ತಿದ್ವು ರಿಜೆಕ್ಟ್ ಮಾಡೋಕ್ಕೆ ಸರ್? ರಿಜೆಕ್ಟ್ ಅಂದರೆ ನಾನು ಇಂಟ್ರೆಸ್ಟ್ ಇರಲಿಲ್ಲ ಸರ್. ಓ ರೆಡಿನೇ ಆಗಿರಲಿಲ್ಲ ನೀವು? ಇರಲಿಲ್ಲ ಸರ್. ನಮ್ಮ ತಂದೆಯವರು ಸಿಕ್ಕಾಪಟ್ಟೆ ಫೋರ್ಸ್ ಮಾಡೋರಲ್ಲ. ಸೊ ಅದಕ್ಕೆ ಸುಮ್ಮನೆ ಹೋಗಿ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ, ಅವ್ರಿಗೆ ಯಾಕೆ ಸುಮ್ಮನೆ ಬೇಜಾರು ಮಾಡೋದು ಅಂತಂದು ಹೋಗೋದು ನೋಡೋದು ಉಪ್ಪಿಟ್ಟು ಅವಲಕ್ಕಿ ಮರಿ ತಿನ್ಕೊಂಡು ಆರಾಮಾಗಿ ಟೀಗೆ ಕುಡ್ಕೊಂಡು ಬರೋದು. 2 ಜನ ನೋಡ್ತಾರೆ ಸರ್. ಅವರೆಲ್ಲ ಹಳಬರು ನೋಡ್ಬೇಕು. ಓ ಬಂದಿದ್ದು ಉಪ್ಪಿಟ್ಟು ಚಾ ತಿನ್ನಕ್ಕೆ ಹಂಗಾಗ್ಬಿಡುತ್ತೆ. ಸೊ ನಾನು ಎಲ್ಲ 3rd ಸ್ಟ್ಯಾಂಡರ್ಡಿಂದ ಹಾಸ್ಟೆಲಲ್ಲೇ ಓದಿರೋದು ಸರ್. ನಮ್ದು ಬರೀ ಬೋರ್ಡಿಂಗ್ ಸ್ಕೂಲ್, ಮನೆಯಲ್ಲೇ ಇಲ್ಲ. ಓ ನಿಮ್ಮ ಅವ್ರ ಕತೆ ನಿಮ್ದು? ಸೇಮ್. ಸೊ ನಮ್ದು ಬೋರ್ಡಿಂಗ್ ಸ್ಕೂಲು ಬರೀ ಹೊರಗಡೆನೆ. ಸೊ ನಾವೆಲ್ಲ 5 ಜನ ಮಕ್ಕಳು. ಹೊರಗಡೆನೆ ನಾವು ಎಲ್ಲ ಬೋರ್ಡಿಂಗಲ್ಲಿ ಓದಿ ಹೊರಗಡೆನೆ ಆಗ್ಬಿಟ್ಟೆ ನಾನು. ಏನು ಮಾಡ್ತಿದ್ರು ನಿಮ್ಮ ತಂದೆ? ಸರ್ ನಮ್ಮ ತಂದೆ ಅವಾಗ ಏನು ಮಾಡ್ತಿದ್ರು, ಅವರೊಂಥರ ಸೋಷಲ್ ವರ್ಕರ್ ಸರ್. ಅವರು ಸೋಷಲ್ ವರ್ಕರ್. ಅವರು ಸೋಷಲ್ ವರ್ಕರ್ ಅಂತಂದರೆ ಇವಾಗಲೂ ಒಂಥರ ಏನೋ ಏನಂತ ಹೇಳೋದು ಸರ್, ಈ ರಾಜಕೀಯ ಸಮಾಜ ಸೇವೆ ಜಾಸ್ತಿ. ಸಮಾಜ ಸೇವೆ ಅಂದರೆ ಇವಾಗ ಅನಾಥಾಶ್ರಮ, ಆಮೇಲೆ ಇವಾಗ ವಯಸ್ಸಾದವ್ರಿಗೆ ವೃದ್ಧಾಶ್ರಮ ಎಲ್ಲ ನಡೆಸ್ತಾರೆ ಸರ್. ಅವರು ಇವಾಗಲೂ ನಡೆಸ್ತಾರೆ. ಅವರು ತಾವೇ ಕಾಸು ಹಾಕ್ಬಿಟ್ಟು ಅವ್ರು ನಡೆಸ್ಕೊಳ್ಳೋದು. ಅಲ್ಲ ಏನು ಉದ್ಯೋಗ ಏನು ಅವ್ರದ್ದು? ಅವರು ಉದ್ಯೋಗ ಸರ್, ಅವರು ಒಂದಲ್ಲ ಸರ್, ಎಲ್ಲ ಮಾಡ್ತಾರೆ ಸರ್. ಅವರು ಅವ್ರ ಉದ್ಯೋಗ ಇಲ್ಲಿವರೆಗೂ ಡಿಫೈನೇ ಆಗಿಲ್ಲ ಸರ್. ಆ ಥರ ಅವರು ಸ್ಕೂಲು ನಡೆಸ್ತಾರೆ, ಕಾಲೇಜ್ ನಡೆಸ್ತಾರೆ, ಆಮೇಲೆ ವೃದ್ಧಾಶ್ರಮ ನಡೆಸ್ತಾರೆ, ಡೇ ಕೇರ್ ಸೆಂಟರ್ ನಡೆಸ್ತಾರೆ, ಆಮೇಲೆ ಡಮ್ ಆ್ಯಂಡ್ ಡಫ್ ಇದನ್ನು ನಡೆಸ್ತಾರೆ. ಸೊ ಏನೇನೋ ಮಾಡ್ತಾರೆ ಸರ್ ಅವರು. ಅವ್ರ ಬಗ್ಗೆ ಮತ್ತೆ ಮೊದಲು ಅದನ್ನ ಹೇಳೋದಲ್ವ, ಆ ಕತೆ ಶೂಟ್ ಮಾಡ್ಬೇಕು ನಾವೀಗ. ಓಕೆ. ಸೊ ಅದಕ್ಕೆ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಇವಾಗ ಮತ್ತೆ ರಾತ್ರಿ ಆಗ್ಬಿಡುತ್ತೆ ಸರ್, ಇಲ್ಲಾಂದ್ರೆ ಮಾರ್ನಿಂಗ್ ಆಗುತ್ತೆ. ಅದಕ್ಕೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಇಲ್ಲ ಅವಾಗ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 2 ವರ್ಷದಲ್ಲಿ ಸಿಕ್ಕಾಪಟ್ಟೆ ಹುಡುಗನ್ನೆಲ್ಲ ನೋಡಿದೆ. ಸೊ ನೋಡ್ಬಿಟ್ಟು ಫೈನಲ್ ಆಗಿ ಈ ಹುಡುಗಿ ಬಂದ್ಲು. ಸೊ ಇಬ್ಬರದು ಏನೋ. ಯಾರು ಇಂಟರ್ವ್ಯೂ ಮಾಡಿದಾರೆ? ಇವ್ರು ನಿಮ್ಮನ್ನ ಮಾಡಿದಾರ, ನೀವು ಇವ್ರನ್ನ ಮಾಡಿದಾರ? ಕ್ಯಾಜುವಲ್ ಟಾಕ್ ಸರ್. ಸುಮ್ಮನೆ ಹಂಗೆ ಕಾಮನ್ ಆಗಿ ಹೆಂಗೆ ಹುಡುಗರ ಜೊತೆ ಮಾತಾಡ್ತೀವಿ ಹಂಗೆ ಸರ್ ಮಾತಾಡಿ. ಅಲ್ಲ ಎಲ್ಲಿ ಇಲ್ಲಿಗೆ ಬಂದಿದ್ದೀರಾ ನೋಡಕ್ಕೆ? ಇಲ್ಲ ಸರ್, ಅಲ್ಲೇ ಹಾವೇರಿಲಿ. ಇವ್ರ ಪಾಪ ಗುಜರಾತಿಂದ ಬಂದಿದ್ರು. ಹಿಂಗೆ ನೀವು ಸೀರೆ ಗಿರೆ ಉಟ್ಕೊಂಡು, ಅಲ್ಲ ಈ ಕ್ಯಾಜುವಲ್ ಅಲ್ಲ, ಈ ಸಿನಿಮಾದಾಗ ನೋಡ್ತಿಲ್ಲ ಒಂದು ಹಾಡುಗಳಮ್ಮ ಅಂತಾರೆ. ಹಾಡು ಹೇಳಿಲ್ಲ, ಕೇಳಿಲ್ವ ನೀವು? ಏನಿಲ್ಲ ಸರ್, ನಾನು ಮೊದಲು ಫಸ್ಟ್ ಸೀರೆ ಉಟ್ಕೊಂಡಿದ್ರಿ. ಫಸ್ಟ್ ಬಂದ ತಕ್ಷಣ ಕೇಳಿದ್ದೆ ಇವ್ರ ತಂದೆ ತಾಯಿ ಎಲ್ಲಿ ಅಂತ. ಯಾಕಂದ್ರೆ ಇವ್ರ ತಂದೆ ತಾಯಿನೇ ಕಾಣಿಸ್ತಿಲ್ಲ ಸರ್. ಯಾಕೆ ಮಾವನ್ನ ಅತ್ತೆ ನೋಡ್ಬೇಕು ಅನಿಸ್ತು ನಿಮ್ಗೆ? ಹುಡುಗಿ ಅಂತ ಅಂದ್ರೆ ಎಲ್ರು ಫಸ್ಟ್ ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿಸ್ತಾರಲ್ಲ ಸರ್. ಹಂಗೆ. ಸೊ ಇವಾಗ ಯಾರಾದ್ರೂ ಇದ್ರು ಇವರೇ ತಂದೆ ಇವರೇ ತಾಯಿ, ಆಮೇಲೆ ಹುಡುಗಿನ ಕರ್ಸೋಣ ಅಂತಾರೆ. ಬಂದ್ರು, ನೋಡಾದ್ಮೇಲೆ ಆಮೇಲೆ ಇಬ್ರು ಮಾತಾಡ್ಬೇಕು ಅಂದ್ವಿ, ಒಳಗಡೆ ಮಾತಾಡಿದ್ವಿ. ಆಮೇಲೆ ಮುಂದೆ ನಮ್ದೆಲ್ಲ ಮಾತಾದ್ಮೇಲೆ ಕೇಳಿದ್ಲು ವೈ ಮೀ ಅಂತ ಅಂದ್ಲು. ವೈ ಮೀ ಅಂತಾಳಲ್ಲ, ಏನು ಹೇಳೋದು ಇಂಗ್ಲೀಷಲ್ಲೆಲ್ಲ ಕೇಳೋಳು ಸರ್ ಸಿಕ್ಕಾಪಟ್ಟೆ. ನೀವು ಇಂಟ್ರೋವರ್ಟಾ ಎಕ್ಸ್ಟ್ರೋವರ್ಟಾ ಅಂತ ಕೇಳೋಳು. ನಾವು ಏನು ಹೇಳೋದು, ನಮಗೂ ಸ್ವಲ್ಪ ಸಿನಾನಿಮ್ಸ್ ಇದೆ ಅಲ್ಲ ಸರ್, ಅದು ಡೆಫಿನೇಷನ್ ಒಂದೊಂದ್ಸರಿ ಅರ್ಥ ಆಗಲ್ಲ. ಅಂದರೆ ನೀವು ಸೋಷಿಯಲ್ ಅದಿರ ಅಷ್ಟು ಇಲ್ಲ ಅಂತ, ನಿಮ್ಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಇಲ್ಲ ಕಡಿಮೆ ಫ್ರೆಂಡ್ಸ್ ಸರ್ಕಲ್ ಇದೆ ಅಂತ ಅಷ್ಟೇ ಕೇಳಿದ್ರೆ. ಸೊ ಹಂಗೆ ಕೇಳಿ ಏನೋ ಒಂಥರ ಇಂಪ್ರೆಸ್ ಆಯಿತು ಸರ್. ಇಂಪ್ರೆಸ್ ಆಗಿ ಹುಡುಗಿ ವೈ ಮೀ ಅಂತ ಕೇಳ್ತಾಳಲ್ಲ, ಅಂದ್ರೆ ನಾನು ಇನ್ನೂ ಚೂಸೇ ಮಾಡಿಲ್ಲ, ಅಡ್ವಾನ್ಸ್ ಎಲ್ಲ ಕೇಳ್ತಾ ಇದ್ದಾಳ ಅಂತ. ಏನೋ ಒಂದು ಓಪನ್ ಆಗಿ ಮಾತಾಡ್ತಾಳೆ, ಕೇಳ್ತಾಳೆ. ಅಂದರೆ ಅವಳು ಏನಿದೆ ಓಪನ್ ಆಗಿ ಹೇಳಿದ್ಲು, ನಾನು ಒಬ್ಬಳೇ ಮಗಳು, ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ, ಎಲ್ಲ ಮುಂದೆ ನಮ್ಮ ತಂದೆ ತಾಯಿ ಅಂತ ಹೇಳಿದಲ್ಲ. ಆವಾಗ ಸ್ವಲ್ಪ ಏನೋ ಭಾರ ಹೊತ್ಕೊಂಡು ಬಂದಿದ್ದಾಳೆ ಅಂತ. ನಾನು ತಂದೆ ತಾಯಿ ಇದೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಯಾರು ಹೇಳಲ್ವಲ್ಲ ಸರ್. ಇವಾಗ ಹುಡುಗಿ ನೋಡಕ್ಕೆ ಹೋದ್ರೆ ಹರಿಯರಲ್ಲ ತಂದೆ ತಾಯಿ ಬಗ್ಗೆ ಹೇಳು. ಸೊ ಇವರು ತಂದೆ ತಾಯಿ ಬಗ್ಗೆ ಹೇಳಿದಾಗ ಆವಾಗ ಸ್ವಲ್ಪ ಓಕೆ. ಈ
ನೋಡಕ್ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಫೋಟೋ ಕಳಿಸಿರ್ತಾರೆ, ಅವ್ರು ಯಾವಾಗ್ಲೂ ಬಹಳ ಚಂದಾಗಿದ್ದು ಅಥವಾ ಇನ್ನೇನೋ ತೆಗೆಸಿದ್ದು ಕಳಿಸ್ಬಿಟ್ಟಿರ್ತಾರೆ. ನೀವು ನೋಡಕ್ ಹೋದಾಗ ಅಲ್ಲಿ ಬೇರೆ ತರ ಕಾಣಿಸ್ತಾರೆ. ಹಂಗೇನ್ರ ಆಗಿತ್ತಾ ಅಥವಾ ಸೇಮ್ ಇತ್ತ? ಫೋಟೋ ತರನೇ ಇದ್ರ ಇವರು? ಸರ್ ಎಲ್ಲ ಹುಡುಗಿರು ಬೇರೆ ಬೇರೆನೇ ತರ ಕಾಣಿಸ್ತಾರೆ ಸರ್. ನಾವು ನಮ್ಮ ಫೋಟೋ ಕಳಿಸ್ದಾಗ ನಾವು ಬೇರೆ ತರನೇ ಕಾಣಿಸ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಪೌಡರ್ ಹಚ್ಕೊಂಡಿರ್ತಾರೆ, ಅಗತ್ಯಕ್ಕಿಂತ ಜಾಸ್ತಿ ಹೂ ಜಾಸ್ತಿ ಮುಡ್ಕೊಂಡಿರ್ತಾರೆ. ಈ ಕೆಲವೊಬ್ರು ಹುಡುಗರು ನಾರ್ಮಲ್ ಆಗಿ ಕಾಣಿಸ್ಕೊಡ್ರಿ ಅಂತಾರೆ. ಆತರ ಏನು ಇಲ್ಲ ಸರ್, ಎಲ್ಲ ನಾರ್ಮಲ್ ಆಗೇ ಇದ್ರು. ಅಂದ್ರೆ ಹುಡುಗಿಗೆ ಇವಾಗ್ಲೂ ಮೇಕಪ್ ಎಲ್ಲ ಏನೋ ಆಗಿ ಬರಲ್ಲ ಸರ್, ಏನು ಹಚ್ಕೊಳ್ಳೋವ ಹೊರಗಡೆ ಪ್ರಾಡಕ್ಟ್ಸ್ ಸಹಜ ಮಾತ್ರ ಏನೋ ಮಾಡೋದಿಲ್ಲ. ಅಂದ್ರೆ ನನ್ಗೆ ಕಾಸು ಉಳಿಯುತ್ತೆ ಆಕ್ಚುಲಿ ಹಂಗ್ ನೋಡಿದ್ರೆ ಮೇಕಪ್ ಅದೆಲ್ಲ. ಸೊ ಫುಲ್ ನಾರ್ಮಲ್ ಸರ್. ಓ ಸರ್ ಸಿಕ್ಕಾಪಟ್ಟೆ ಸರ್, ಮದ್ವೆ ಆದ್ಮೇಲೆ ಇದೆಲ್ಲ ಗಮನಿಸಿದೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಒಬ್ಬೊಬ್ರು ರೆಡಿಯಾಗಿ ಹೋಗ್ತಾರೆ ಸರ್, ಈ ಹುಡುಗಿ ಹಂಗಿಲ್ಲ, 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತಾಳೆ. ಸೊ ಹೆಂಗಾದ್ರೂ ಕಾಣಿಸ್ಲಿ, ಯಾರಾದ್ರೂ ಏನಾದ್ರು ಅನ್ಕೊಳ್ತಿಲ್ಲ, ಕೆಡ್ಸ್ಕೊಳವ, ನಾನಿರೋದು ಹಿಂಗೆ. ಈಗ ನಿಮ್ಗೆ ಒಬ್ಬರೇ ಮಗಳು, 108 ತಲೆಯಲ್ಲಿ ಹೋಗ್ತಾ ಇರುತ್ತೆ. ನಾಳೆ ಹೆಂಗೋ ಏನೋ ಅಪ್ಪ ಅಮ್ಮನ್ನ ನಾನು ನೋಡ್ಕೋಬೇಕಾಗ್ತದೆ, ನನ್ನ ರೆಸ್ಪಾನ್ಸಿಬಿಲಿಟಿ, ಇವೆಲ್ಲ ತಲೆಯಲ್ಲಿ 108 ಓಡ್ತಾ ಇರುತ್ತೆ. ಅದನ್ನೆಲ್ಲ ಕೇಳಿದ್ರೆ ಅವ್ರಿಗೆ ಅದೊಂದೇ ಸೆಂಟೆನ್ಸ್ ಕೇಳಿದ್ದೆ ನಾನು ಅಷ್ಟೇ. ಏನೋ ಒಂಥರ ಇನ್ಸ್ಟಿಂಕ್ಟ್ ಇರುತ್ತಲ್ಲ, ಅಂದರೆ ಏನೋ ಒಂಥರ ರೈಟ್ ಡಿಸಿಷನ್ಸ್ ತೊಗೊಳಕತ್ತೀವಿ ಅನ್ನಿಸ್ತೈತಲ್ಲ, ಆ ಥರ ಅನ್ನಿಸ್ತು. ಆಮೇಲೆ ನಾನು ಕೃಷ್ಣ ಡಿವೋಟಿ, ಇಲ್ಲೇ ಅದಕ್ಕೆ ಏನೋ ಒಂದು ವಿಶ್ವಾಸ ಇತ್ತು, ದೇವ್ರ ಗಲತ್ ಇರೋ ಕರ್ಕೊಂಡು ಹೋಗಲ್ಲ ಅಂತಂದ ಆ ವಿಶ್ವಾಸನ ಆಗಿತ್ರಿ ಎಲ್ಲ. ಹೌದು ಸರ್. ನಾನು ಏನೂ ಭಾಳ ಮಾತಾಡಿಲ್ಲ ಅವ್ರ ಜೊತೆ. ಆಮೇಲೆ ಅಷ್ಟು ಭಾಳ ನೋಡಿಲ್ಲ ನಾನು, 5-6 ಅಷ್ಟೇ ನೋಡಿದ್ದೇನೆ. ಸೊ ಅದೇನೋ ಒಂದು ಇನ್ಸ್ಟಿಂಕ್ಟ್ ಇರುತ್ತಲ್ಲ, ವಿಶ್ವಾಸ ಇರುತ್ತೆ. ಈ ಬೆಂಗಳೂರು ನೋಡಕೊಂಡ್ರೆ ಅಥವಾ ಬಾಗಲಕೋಟೆ ಅವ್ರ ಊರು ನೋಡಬೇಕು ಹಂಗೆ? ಏನೂ ನೋಡಿಲ್ಲ, ಅವ್ರನ್ನ ಅಷ್ಟೇ ನೋಡಿದ್ದೇನೆ ಅಷ್ಟೇ. ಮತ್ತೆ ಮಾವ ಏನೂ ನೋಡಿಲ್ಲ. ಏನು ನೋಡಿಲ್ಲ. ಓಕೆ. ಯಾಕಂದರೆ ಎಂಡ್ ಆಫ್ ದಿ ಡೇ ಹಸ್ಬೆಂಡ್ ಚಲೋ ಇರಬೇಕಲ್ಲ, ಎಲ್ಲ ಬೇರೆ ಎಲ್ಲ ಸೆಕೆಂಡರಿ. ಹಾಂ. ಓಕೆ. ಮುಂದಕ್ಕೆ ಬರ್ರಿ. ಸೊ ಅಷ್ಟಾಯ್ತು ಸರ್. ಆಮೇಲೆ ಇದನ್ನು ಎಲ್ಲ ಎಂಗೇಜ್ಮೆಂಟು ಇಲ್ಲೇ ಆಯಿತು ಸರ್, ಈ ಊರಲ್ಲೇ. ಇಲ್ಲಿ ಒಂದು ಮಂಟಪ ಇದೆ, ಸೊ ಇದೇ ಊರಲ್ಲೇ ಎಂಗೇಜ್ಮೆಂಟ್ ಆಯಿತು. ಚೆನ್ನಾಗಿ ಮಾಡಿದ್ರು ಎಲ್ಲ ಆಯಿತು. ಆಮೇಲೆ ನಾನು ಬಾಗಲಕೋಟೆ ಹೋದೆ. ನಮ್ಮ ತಂದೆ ಅವಾಗೆಲ್ಲ ಇನ್ನೂ ಕೋವಿಡ್ ನಡೀತಾ ಇತ್ತು ಸರ್, ಮದುವೆ ಮಾಡೋಂಗಿಲ್ಲ, ಜಾಸ್ತಿ ಜನ ಎಲ್ಲ ಕೂರ್ಸಂಗಿಲ್ಲ ಅಂತ. ಆದರೂ ನಮ್ಮ ತಂದೆಯವರು ಅದೇನು 1 ತಿಂಗಳಲ್ಲಿ ಎಲ್ಲ ಮದುವೆ. ನಾವು ಕಾರ್ಡು ಪ್ರಿಂಟ್ ಮಾಡಿಸಿಲ್ಲ ಸರ್, ಕಾರ್ಡ್ ಇವರಷ್ಟೇ ಪ್ರಿಂಟ್ ಮಾಡಿಸಿರೋದು ಮದುವೆಗೆ. ಯಾಕಂದರೆ ನಮ್ಮದು ಜನ ಸಿಕ್ಕಾಪಡೆ ಸರ್ ಕರ್ನಾಟಕದಲ್ಲಿ, ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್. ಈಗ ಕಾರ್ಡ್ ಕೊಡಬೇಕು ಅಂತಂದರೆ ಸಿಕ್ಕಾಪಡೆ ಜನಕ್ಕೆ ಕೊಡಬೇಕು, ಯಾರನ್ನಾದ್ರೂ ಬಿಟ್ಟರೆ ತೊಂದರೆ, ನಮಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಅಂತ. ಅದಕ್ಕೆ ನಮ್ಮ ತಂದೆಯವ್ರು ಏನೂ ಬೇಡ ಅಂತಂದು ಕಾರ್ಡೇ ಏನೂ ಮಾಡಿಸಿಲ್ಲ ಸರ್. ಯಾರ ನಂಬರ್ ಇದೆ ಎಲ್ರಿಗೂ ಫೋನ್ ಮಾಡಿ ಕರೆಸಿದ್ರು. ಏನೋ ಸ್ವಲ್ಪ 1,000 2,000 ಅಂತಂದರೆ ಅಲ್ಲಿ 10 12 ಸಾವಿರ 15 ಸಾವಿರ ಜನ ಬಂದ್ಬಿಟ್ರು ಸರ್ ಮದುವೆಗೆ. ಹೌದು ಸರ್. ಯಾರ ಕಡೆ ಮದುವೆ ನೀವು ಮಾಡಿಕೊಟ್ಟಿದ್ದ? ಹೌದು, ನಮ್ಮಲ್ಲೇ ಬಾಗಲಕೋಟೆಲ್ಲೇ ಮದುವೆ. ಸೊ ಜನ ಸಿಕ್ಕಾಬಿಡೆ ಬಂದ್ಬಿಟ್ರು. ಸೊ ಹಂಗೆ ಮಾಡಿ ಮದುವೆ ಮುಗಿಸಿದ್ವಿ ಸರ್. ಸೊ ಮದುವೆ ಮುಗಿಸಿ ಗುಜರಾತಿಂದ ಏನು ಗಾಡಿ ಮಾಡ್ಕೊಂಡು ಹೋಗಿದ್ರಿ? ಕಾರಲ್ಲಿ ಬೇಕು ಅಷ್ಟು ಸಾಮಾನು ತಗೊಂಡೋಗಿದ್ವಿ, ಫುಲ್ ಕಾರೆಲ್ಲ ತುಂಬಿಸ್ಕೊಂಡು. ಮತ್ತೆ ಯಾರು ಹೋಗ್ತಾರೆ ಅವ್ರ ಜೊತೆ ಏನೇನಾರು ಅಷ್ಟೇ. ಅಲ್ಲಿ ಆ ಥರ ಜನ ಪ್ರೇಮ ಆಗಿರ್ಬೇಕು ನಿಮಗೆ. ಸಿಕ್ಕಾಬಿಡೆ ಸರ್. ಪಾಪ ಇವ್ರು ಮತ್ತೆ ಹಾವೇರಿಗೆ ಬಂದು ಹಾವೇರಿಯಿಂದ ಬಾಗಲಕೋಟೆ ಬರ್ಬೇಕಲ್ಲ, ಬಾಗಲಕೋಟೆಗೆ ಹೋಗ್ಬೇಕಲ್ಲ. ಮದುವೆ ಬಾಗಲಕೋಟಲ್ಲಿ, ಇವ್ರದ್ದು ಎಲ್ಲ ಇರೋದು ಹಾವೇರಿಲಿ. ಹಾವೇರಿಲಿ ಯಾರಿದ್ರು? ನಾವು ಅಂದ್ರೆ ಅಲ್ಲೇ ಮನೆ ಇದೆ ನಮ್ದು, ಅಲ್ಲೇ ಊರಿಗೆ ಹೋಗಿರ್ತಾವಲ್ಲ ಅವಾಗ ಓಪನ್ ಮಾಡ್ತೀವಿ ಇರ್ತೀವಿ. ಮತ್ತೆ ಇವಾಗ ನನ್ನ ಮದುವೆ ಮೊದಲು ಮಾಡಿದ್ದೀನಿ. ಮನೆ ಇತ್ತು. ಮೊದಲು ಊರಿಗೆ ಹರ್ಲಾಪುರಿಗೆ ಹೋಗ್ತೀವಿ, ಅಜ್ಜ ಎಲ್ಲ ತೀರ್ಕೊಂಡ್ಮೇಲೆ ಊರಿಗೆ ಹೋಗೋದು ಬಿಟ್ವಲ್ಲ. ಸೊ ಹಾವೇರಿಯಲ್ಲಿ ಒಂದು ಮನೆ. ಸರ್ ಅಷ್ಟು ಮದುವೆ ಆಯಿತು ಸರ್. ಮದುವೆ ಆದಮೇಲೆ ಇವರು ಕರೆದ್ರು. ಅಂದರೆ ಲಾಕ್ಡೌನಲ್ಲೇ ಎಲ್ಲ ಗೊತ್ತಾಯಿತು ಸರ್, ಇವರೆಲ್ಲ ಹೆಂಗೆ ಇಲ್ಲಿವರೆಗೂ ಹೆಂಗೆ ಬಂದರು, ಯಾವ ಥರ ಇವರೆಲ್ಲ ಸ್ಟೋರಿ ಕೇಳಿ ನೀವು ಹೆಂಗೆ ಕೇಳ್ತಾ ಇದ್ದೀರಾ ಸೇಮ್ ನಾನು ಹಂಗೆ ಕೇಳಿದೆ ಸರ್.
ನೀವು ಹೆಂಗೆ ಇವಾಗ ಕ್ವಶನ್ಸ್ ಕೇಳ್ತಾ ಇದ್ರೆ ನಾನು ಹಂಗೆ ಕೇಳಿ ಒಂಥರ ಅಯ್ಯೋ ಈ ಥರ ಎಲ್ಲ ಇದೆಯಾ, ಸ್ಟೇಟ್ ಹಿಂಗಿದೆ, ಇದು ಈ ಸ್ಟೇಟ್ ಹೇಳಿದ್ನಲ್ಲ ಸರ್, ವಿಶ್ ಲಿಸ್ಟೆಲ್ಲ ಇಲ್ಲ ಸರ್ ಗುಜರಾತ್ ಅನ್ನೋದು. ಎಲ್ಲ ಆಯಿತು, ಮತ್ತೆ ಬಂದು ಇವ್ರದೆಲ್ಲ ಕೇಳಿ ಪಾಪ ಏನೇನೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದು ನಮ್ಮದಕ್ಕೆ ಸರ್, ನಮ್ಮದು ಅವ್ರದೆಲ್ಲ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಇವ್ರದ್ದೇ ದುಡಿಮೆ ಬೇರೆ, ನಮ್ಮದೇ ದುಡಿಮೆ ಬೇರೆ. ನಮ್ಮ ತಂದೆ ಅವರೆಲ್ಲ ಕಷ್ಟಪಟ್ಟಿದ್ದಾರೆ, ಸೊ ಇವರೆಲ್ಲ ಕಷ್ಟಪಟ್ಟಿದ್ದಾರೆ. ಬಟ್ ನಮ್ಮ ಜನ್ರೇಷನ್ ಏನಿದೆಯಲ್ಲ ಸರ್, ಅಷ್ಟೊಂದೇನು ಕಷ್ಟಪಟ್ಟಿಲ್ಲ. ಎಲ್ಲ ತಂದೆಯವರು ಮಾಡಿ ಮಕ್ಕಳಿಗೇನು ತೊಂದರೆ ಆಗ್ಬಾರ್ದು ಅಂತ ಮಾಡಿದ್ದಾರೆ. ಬಟ್ ಇವ್ರದೆಲ್ಲ ಸ್ಟೋರಿ ಕೇಳಿದ್ರೆ ನಮ್ಗೆ ಕಣ್ಣೀರು ಬರುತ್ತೆ. ಎಲ್ಲ ಯಾರ್ಯಾರ್ದು ಹಳೆ ಜನಗಳ ಸ್ಟೋರಿ ಕೇಳಿದ್ರೆ ಪಕ್ಕ ಕಣ್ಣೀರು ಬಂದೇ ಬರುತ್ತೆ. ಅವ್ರ ಮುಂದೆ ನಾವೇನಿಲ್ಲ ಸರ್, ನಾವೆಲ್ಲ ಆರಾಮಾಗಿ ತಿನ್ಕೊಂಡು ಅಂದ್ಕೊಂಡಿದ್ದೀವಿ. ನಮ್ಗೆ ಇವತ್ತೇ ಇಲ್ಲ ಅಂದರೆ ಹೋಗ್ಲಿ ಬಿಡು ಅಂತೀವಿ. ಅವ್ರದ್ದಂಗೆಲ್ಲ ದುಡಿಲೇಬೇಕು, ಮಾಡಲೇಬೇಕು ಅಂತ ಹಂಗೆ ಕೇಳಿ ಏನೋ ಇನ್ಸ್ಪೈರ್ ಆಗಿ ಆಮೇಲೆ ಅದಕ್ಕೆ ಬದುಕಿನ ಬುತ್ತಿ ನಾವು ಸೆಲೆಕ್ಟ್ ಮಾಡಿರೋದು ಇದಕ್ಕೋಸ್ಕರ ಸರ್, ಬೇರೆ ಏನಿಲ್ಲ. ಆಮೇಲೆ ಇವ್ರ ಸಾಧನೆಗಳು ಸಿಕ್ಕಾಪಟ್ಟೆ ಅಲ್ಲ, ಇವ್ರ ಮನೆಯಿಂದ ಸಿಕ್ಕಾಪಟ್ಟೆ ಮನೆಗಳು ಇನ್ನೂ ನಡೀತಾ ಇದೆ, ಅವ್ರದ್ದು ಬದುಕು ನಡೀತಾ ಇದೆ. ಇವ್ರು ನಂಬ್ಕೊಂಡು ಮಕ್ಕಳು ಒಂದೊಂದು ಎಜುಕೇಷನ್ನು ನಡೀತಾ ಇದೆ ಅಂತಂದರೆ ಅವನ್ನ ಸ್ವಲ್ಪ ನಾವು ಕೇಳಲೇಬೇಕು. ಅವ್ರ ಸ್ಟೋರಿ ಹೇಗಿದೆ ಅಂತ, ಅವ್ರದ್ದು ಹಿಂದಿನ ಸ್ಟೋರಿ ಎಲ್ಲ ಸ್ವಲ್ಪ ಡೀಪಾಗಿ ಹೋಗ್ತಾ ಹೋಗ್ಬಿಟ್ರೆ ಓಹೋ, ಎಲ್ಲೋ ಒಂದು ಮೂಲೆಯಲ್ಲಿ, ಎಲ್ಲೋ ಅಷ್ಟು ಇರುವೆಯಲ್ಲಿ ಒಂದು ಚಿಕ್ಕ ಇರುವೆ ಏನೋ ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಅದಕ್ಕೆ ನಿಮ್ಮದು ಚಾನಲ್ದವರು ನನಗೆ ನಿಮ್ಮನ್ನ ಮೊದಲು 6 ತಿಂಗಳಿಂದ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್. ನಾನು ನಿಮ್ಮನ್ನ ಯಾವಾಗಲೇ ಮೆಸೇಜ್ ಹಾಕಿದ್ದೆ, ಇಮೇಲು ಹಾಕಿದ್ದೆ. ಸೊ ಬಟ್ ನಿಮ್ಮದು ವೀಡಿಯೋ ನೋಡ್ತಾ ಇದ್ನಲ್ಲ, ಸಿಕ್ಕಾಪಟ್ಟೆ ಸ್ಕೆಡ್ಯೂಲ್ ಗೊತ್ತಾಯಿತು ನೀವು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಾ ಅಂತ. ಸೊ ಯಾವಾಗಲಾದರೂ ಒಂದು ಸರಿ ಪಕ್ಕ ಮೆಸೇಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಮೆಸೇಜ್ ಮಾಡಿದೆ. ಸೊ ಮೆಸೇಜ್ ಮಾಡಾದ್ಮೇಲೆ ನೀವು ಫೋನ್ ಮಾಡಾದ್ಮೇಲೆ ನಾನು ನಿಮಗೆ ಪೂರ್ತಿ ಸ್ಟೋರಿ ಹೇಳಿಲ್ಲ. ಇವ್ರು ಯಾರು ಅಷ್ಟು ಇಂಟ್ರೆಸ್ಟ್ ಎಲ್ಲ ಇರೋಲ್ಲ ಸರ್ ಈ ಥರ ಕ್ಯಾಮ್ರಾ ಇವರು ಮಾರ್ಕೆಟಿಂಗ್. ನಾವೆಲ್ಲ ಮಾರ್ಕೆಟಿಂಗ್ ಅಲ್ಲ, ಇದು ಒಂಥರ ಚಾನಲ್ಲು. ಇವರೆಲ್ಲ ನಿಮ್ಮದೆಲ್ಲ ವೀಡಿಯೋ ನೋಡಿದ್ದಾರೆ ಬಾಗಲಕೋಟಲ್ಲಿ. ನಮ್ಮ ತಾಯಿಯವರು ನಿಮ್ಮ ವೀಡಿಯೋ ಸಿಕ್ಕಾಪಟ್ಟೆ ನೋಡ್ತಾರೆ, ಎಲ್ಲ ನೋಡಿದ್ದಾರೆ ಸರ್ ವೀಡಿಯೋ. ಇವಾಗಲೂ ನಾನು ವೀಡಿಯೋ ಕಾಲ್ ಮಾಡಿ ನಿಮ್ಗೆ ತೋರಿಸ್ಬಿಟ್ರೆ ಓ ಇವರು ಬದುಕಿನ ಬುತ್ತಿ ಬರ್ರಿ ಬೀಗ್ರ ಅಂತಾರಲ್ಲ ಅವರೇ ನಾನು ಕೇಳ್ತಾರೆ ಸರ್. ಅವರು ಏನು ಹೇಳ್ತೀರಿ ಮಾವನ ಬಗ್ಗೆ ಕೊನೆಯದಾಗಿ? ಅವ್ರ ಬಗ್ಗೆ ಏನು ಹೇಳೋದು ಸರ್, ಏನು ಹೇಳಿದ್ರು ಕಮ್ಮಿನೇ. ಅವ್ರು ಮಾಡಿರೋ ಸಹಾಯ, ಅವ್ರು ಮಾಡ್ತಾ ಇರೋದು ಇವಾಗಲೂ ಆ ಶ್ರದ್ಧೆ, ಭಕ್ತಿ, ಕೆಲಸ ಏನಿದೆಯಲ್ಲ ಸರ್, ಡೆಡಿಕೇಶನ್, ಹ್ಯಾಟ್ಸ್ ಆಫ್ ಸರ್. ಡೆಡಿಕೇಶನ್ ಸಿಕ್ಕಾಬಿಟ್ಟೆ ಬೇಕೇ ಬೇಕು. ಬಟ್ ಅವರು ಇವಾಗಲೂ ಮಾಡ್ಕೊಂಡೇ ಇದ್ದಾರೆ. ಸೊ ಅಲ್ಲಿ ಮನೆಯಿಂದ ಫ್ಯಾಕ್ಟ್ರಿ ನೋಡ್ತಾರೆ ಸರ್ ಅವರು. ಅದೊಂಥರ ಟೆಲಿಸ್ಕೋಪ್ ಇದ್ದಂಗೆ ಅವ್ರಿಗೆ. ಸೊ ಅಲ್ಲೇ ನಿಂತ್ಬಿಟ್ಟು ನೋಡ್ತಿರ್ತಾರೆ. ಒಂದೊಂದು ಸಾರಿ ಅವ್ರು ವರ್ಕ್ ಫ್ರಮ್ ಹೋಗ್ಬೇಕು ಅಂದರೆ CCTV ನೋಡ್ತಿರ್ತಾರೆ ಏನು ಮಾಡ್ತಾಯಿದ್ದಾರೆ. ಏನಾದರೂ ಮಾಡೋದಿದ್ರೆ ಬೇಗ ಅವ್ರ ತಮ್ಮರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಹಿಂಗೆ ನಡೀತಾ ಇದೆ, ಹಿಂಗೆ ಮಾಡಿಸು ಹಿಂಗೆ ಅಂತ. ಸೊ ಅವ್ರ ತಮ್ಮವ್ರು ಪ್ರೊಆಕ್ಟಿವ್ ಆಗಿ ಅಲ್ಲೇ ಓಡಾಡ್ತಿರ್ತಾರೆ. ಇವರಿಲ್ಲ ಅಂದರೆ ಅವ್ರು ಇರ್ತಾರೆ, ಅವರಿಲ್ಲ ಅಂದರೆ ಇವ್ರು ಇರ್ತಾರೆ ಸರ್. ಯಾರಾದರೂ ಒಬ್ಬರು ನೋಡ್ಕೊಂಡು ಮಾಡ್ಕೊಂಡೇ ಇರ್ತಾರೆ. ಅಂದರೆ 24 hours ಇದೊಂಥರ ಅದು ಹೆಂಗೆ ಪ್ರೊಡಕ್ಷನ್ ಹೌಸ್ ಇರುತ್ತಲ್ಲ ಇವ್ರದ್ದು ಹಂಗೆ. ಏನೋ ಮಲ್ಗಕ್ಕಷ್ಟು ಬರ್ತಾರೆ ಸರ್ ಮನೆಗೆ, ಮತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅಲ್ಲೇ ಫ್ಯಾಕ್ಟ್ರಿಲೇ. ಆಮೇಲೆ ಕಾಂಪ್ರಮೈಸ್ ಸಿಕ್ಕಾಪಟ್ಟಿದೆ ಸರ್ ಜೀವನದಲ್ಲಿ. ಅವ್ರಿಗೆ ಈ ಹಂತಕ್ಕೆ ಬರ್ಬೇಕಂದ್ರೆ ಕಾಂಪ್ರಮೈಸ್ ಸಿಕ್ಕಾಪಟ್ಟೆ ಇದೆ. ನಮ್ಮ ಶಕ್ತಿಯಲ್ಲಿ ಲಿಮಿಟ ದುಡಿಯೋದು, ಜೀವನ ಮಾಡೋದು. ಇಲ್ಲಿ ಕಾಲಕ್ಕೆ ಶಿವಾಣ್ಯ ಮಹಾರಾರ ಮಾದಿ ನಡಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ಬಿಡೋದು. ಅಯ್ಯೋ ಎಷ್ಟು ಸರಳವಾಗಿ ಹೇಳ್ಬಿಟ್ರೆ. ಹೌದು, ಮತ್ತು ಅಷ್ಟು ಜೀವನನೇ ಅಷ್ಟದು. ಹಾಂ, ಸಣ್ಣ ಇದ್ದಾಗಿಂದ ಹಿಂಗ ನೀವು? ಸಣ್ಣ ಅಂದ್ರೆ ಯಾವಾಗಲೂ ರಿಸ್ಕ್ ತಗೊಂಡಿಲ್ಲ, ಜೀವನ ಬಗ್ಗೆ ರಿಸ್ಕ್ ತಗೊಂಡಿಲ್ಲ. ಹಾಂ, ಬರ್ತನ ಸೊಸಿದ್ದೀವಿ. ಇವತ್ತು ಶ್ರೀಮಂತಿಗೆ ಬಂತು, ಅದನ್ನು ಇದನ್ನು ಮಾಡ್ಕೊಂಡಿದ್ದೀವಿ. ಎಲ್ಲರ ಜೊತೆಗೆ ದೇವರು. ಅದು ನಂದೊಂದು ಆಸೆ ಏನಪ್ಪ ಅಂತಂದ್ರೆ ಎಲ್ಲರಿಗೂ ನಮ್ಮ ಥರ ಹಣ್ಣು ಸಿಗಲಿ ಅಂತ ನನ್ನೊಂದು ಆಸೆ ಇಷ್ಟೇ. ಓಹೋ, ಒಂದು ತಂದೆಗಿಂತ ಹೆಚ್ಚು. ಬಟ್ ನಿಮ್ಮಂಥ ತಮ್ಮ ಹೇಳ್ಕೊಬಾರ್ದು, ಅದು ಆ್ಯಕ್ಚುಲಿ ಹೇಳ್ಕೊಬಾರ್ದು. ಎಲ್ಲರಿಗೂ ಆ ಥರ ಹಣ್ಣು ಸಿಗಬೇಕು ತಮ್ಮಗಳಿಗೆ. ಬಟ್ ನಿಮ್ಮಂಥ ತಮ್ಮನ ಸಿಗ್ಬೇಕಲ್ಲ, ಅದು ಪುಣ್ಯ ಮಾಡಿರ್ಬೇಕು. ಅವನ ತಮ್ಮ ಮಗ ಪುಣ್ಯ ಮಾಡಿರ್ಬೇಕು ಅಷ್ಟೇ. ಯಾಕಂದರೆ ಎಷ್ಟು ಕಷ್ಟ ನಮಗೆ ಅದು ಕಷ್ಟ ನಮಗೆ ಗೊತ್ತು ಅಷ್ಟೇ.
ಇನ್ನೂ ಎಷ್ಟು ಕಷ್ಟಪಟ್ಟಿದ್ದಿಲ್ಲ ಅದು ಕಷ್ಟ ನೆನಪಾಗ್ತಾ ಇದೆ ಕಷ್ಟ ನಮಗೆ. ಹೆಂಗೆ ಬಂದಾಗ ನೀವೇ ಅಡುಗೆ ಮಾಡಿಕೊಂಡು ನೀವು ಹೌದು ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಜಾಗ ತೋರಿಸ್ತೀನಿ ಆ ಫ್ಯಾಕ್ಟ್ರಿ ತೋರಿಸ್ತೀನಿ. ಬೈಲಲ್ಲೇ ಮಲ್ಕೊತಿದ್ವಿ, ಬಂದೆಲ್ಲರೂ ಭಯ ಪಟ್ಕೊಂಡ್ರು. ಇಲ್ಲೆಲ್ಲ ಆ ಥರ ಇದು ಭೂತದವು ಹಂಗದವು ಹಿಂಗೈತಿ. ಅವ್ರು ಏನು ಭಯನಿಲ್ಲ ಅವ್ರಿಗೆ, ಆರಾಮ್ ಮುಕ್ಕೊಂಬಿಡ್ರಿ ಅವರು. ಆಮೇಲೆ ಕೆಲವಷ್ಟು ಮಂದಿ ಹಿಂಗೆ ನಮ್ಗೆ ಅವಾಗ ಬ್ಯಾಂಕಿನ ಇದೇ ಇದ್ದಿದ್ದಿಲ್ಲ, ಇಲ್ಲಿ ರೊಕ್ಕ ಕೊಟ್ಟು ಹೋಗೋರು, ಒಂದು 10-20 ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಹೋಗೋರು. ಆ ರೊಕ್ಕ ನಾವೇ ಮಾಡ್ತಿದ್ವಿ, ನಮ್ಮದು ಸ್ಕ್ರ್ಯಾಪ್ ಬರ್ತಿತ್ತಲ್ಲ, ಸ್ಕ್ರ್ಯಾಪ್ ನಾವು ಮುಚ್ಚಿ ಮೇಲೆ ಕಬ್ಬು ಹಾಕಿ ಆರಾಮ್ ಮುಕ್ಕೊಂಬಿಡ್ತಿದ್ವಿ. ಒಳಗೆ ಏನು ಇಡ್ತಿದ್ದಿಲ್ಲ ನಾವು. ಒಳಗೆ ದಬರಿ ನಮ್ಮ ತಾಟು ಅನ್ನ ಅಕ್ಕಿ ರೇಷನ್ ಎಷ್ಟೇ ಇರೋದು. ಮತ್ತು ಮುಂದೆ ತಕ್ಷಣ ರೊಕ್ಕ ಗಂಟು ತೆಗೆದು ಮತ್ತೆ ಅಲ್ಲಿ ಒಳಗಿಡೋದು, ಮತ್ತು ರಾತ್ರಿ ಅಂತ ಹೊರಗೆ ಇಟ್ಬಿಡೋದು, ಒಳಗೆ ಇಟ್ಕೊಳ್ತಿದ್ದಿಲ್ಲ ನಾವು. ಅದೇನದು ಹೊರಗೆ ಹಾಕಿಡ್ತದೆ? ಒಳಗೆ ಇಟ್ಕೊಂಡು ಸುಮ್ಮನೆ ಯಾರು ಕಳ್ಳರು ಬಂದ್ರೆ ನೋಡ್ಕೊಂಡು ಹೋಗ್ತಾರೆ, ತೊಗೊಂಡು ಹೋಗ್ತಾರೆ ಅಂದ್ರೆ ಇದು ಹೊರಗೆ ಹೋಗೋದು ಬಿಟ್ಟು ಯಾರು ನೋಡ್ತಿದ್ದಿಲ್ಲ. ಅದು ಸ್ಕ್ರ್ಯಾಪ್ ನೋಡಿ ಯಾರು ಹೋಗ್ತಾರೆ, ಯಾರು ಹೋಗೋದು ನೀವು. ಓಹೋ, ಗಂಟು ಹೊರಗಿಟ್ಟು ನೀವು ಮಕ್ಕಳದು? ಹೌದು, ನಾವು ಹೊರ ಯಾರ್ದು ಐಡಿಯಾ? ಹಂಗೆ ಸುಮ್ಮನೆ ಅದು ನಮ್ಮ ತಲೆ ಆ ಥರ ಬರ್ತಿತ್ತು ಅದು. ಬಟ್ ಯಾವತ್ತೂ ಅನಿಸ್ಲಿಲ್ಲ ಇದು ಏನಪ್ಪ ಜೀವನ ಹಿಂಗಾಗೋತು, ಯಾಕಾರ ಬಂದು ಮರ ನಡೆಯೋ ಎಣ್ಣ ಸಾಕು? ಸ್ಟಾರ್ಟಿಂಗ್ ಆಗಿತ್ತು ರೀ ನನಗೆ, ಸ್ಟಾರ್ಟಿಂಗ್ ಆಗಿತ್ತು. ಸ್ಟಾರ್ಟಿಂಗ್ ಅಷ್ಟು ಸಮಸ್ಯೆನೇ ಆಗಿತ್ತು, ಒಂದು 6-7 ತಿಂಗಳು ಭಾಳಷ್ಟು ಅಷ್ಟು ಇದಾಗಿತ್ತು, ತ್ರಾಸನಾಗಿತ್ತು. ಅಷ್ಟು ಆ ಲೆವೆಲಿಗೆ ಕೆಲಸ ಇತ್ತು ಅವಾಗ. ರಾತ್ರಿ 12-1 ಗಂಟೆಗೆ ಮಲ್ಕೋಬೇಕು, ಮತ್ತು 3 ಗಂಟೆಗೆ ಕೇಳ್ಬೇಕು, ಆ ಥರ ಕೆಲಸ ಇರ್ತದೆ. ಈಗ ಒಂದು ಮಷಿನ್ ಮಾಡಿದಪ್ಪ ಅಂತಂದ್ರೆ ಅವರಲ್ಲೇ ಅಲ್ಲೇ ಮುಕ್ಕೋಬೇಕು, ಅವ್ರು ಭತ್ತ ಹುರಿಬೇಕು, ಆಮೇಲೆ ಅದನ್ನು ಒಣಗಿಸ್ಬೇಕು, ಅಕ್ಕಿ ಹಾಕಬೇಕು, ತರಬೇಕು, ಮತ್ತು ರುಮರಿ ಹುರಿಬೇಕು, ಚೀಲ ಹಾಕಬೇಕು, ಹೊರಬೇಕಂತಂದ್ರೆ ಮತ್ತು ಭತ್ತ ಹುರಿದ್ರೆ ರಾತ್ರಿ 12 ಆಗೋದು. ಮಲ್ಕೋಬೇಕಂತಂದ್ರೆ 2 ಗಂಟೆ ಆಗೋದು, ಮತ್ತು 3 ಎದ್ದು ಮತ್ತು ಅದು ಬಿಸಿನೀರು ಕಾಸ್ಬೇಕು. ಅವೆಲ್ಲ ಹೆಗಲ ಮೇಲೆ ಮೂಟೆ ಹೊರಬೇಕು ಭತ್ತದ್ದು, ಅವು ನೀರೊಳಗೆ ಹಾಕಬೇಕು, ಅದ್ರ ಮ್ಯಾಗಲ್ ಸಿಪ್ಪೆ ತೆಗಿಬೇಕು. ಪ್ರೊಸೆಸ್ ಭಾಳ ಇರ್ತದೆ ಅವಾಗ. ಬರೀ ನಿಮ್ಮದು ಮಿಷಿನ್ ಮಾಡಿಕೊಡೋದಲ್ಲ, ಅದನ್ನು ಮಾಡಿ ತೋರಿಸ್ಬೇಕಾಗಿ ಮತ್ತೊಂದು ಆರ್ಡ್ರ್ ಬರಬೇಕಲ್ಲ, ಅಲ್ಲಿ ಮಟ್ಟ ನಾವು ವೇಟ್ ಮಾಡ್ಬೇಕು. ಅವ್ರ ಹತ್ರ ಸಂಬಳ ಕೆಲಸ ಮಾಡ್ಬೇಕು, ಅವ್ರ ಹತ್ರನೇ ಕೆಲಸ ಮಾಡ್ಬೇಕು ನಾವು. ಮತ್ತೊಂದು ಮಿಷಿನ್ ಆರ್ಡ್ರ್ ಬರೋ ಮಟ್ಟನೂ ಅವರೆಷ್ಟು ತ್ರಾಸು ಕೊಟ್ಟರು ಅಲ್ಲೇ ಇರ್ತಿದ್ವಿ ನಾವು. ಶಿವನೇ, ಅವ್ರು ಬಿಟ್ಟು ಹೋಗ್ಲಿ ಅಂತ ತ್ರಾಸು ಮಾಡ್ತಿದ್ರು. ಕೆಲವು ಕಡೆ ಮಾಡ್ಯಾರ, ಬಿಟ್ಟು ಹೋಗಿ ಬಿಡಲಿ ಇವ್ರನ್ನ, ಇಲ್ಲಿದ್ರೆ ಮತ್ತೆ ಬೇರೆ ಕಡೆ ಮಿಷಿನ್ ಮಾಡ್ತಾರೆ ಇವರು, ನಮಗೆ ಹೊರತು ಬೀಳ್ತೈತಲ್ಲ ಅಂತೇಳಿ ಅವ್ರು ಆ ಥರ ಇದು ಮಾಡಿದ್ರು ಅವರು. ನಾವು ಮತ್ತು ಬೇರೆ ಊರವ್ರ ಗತಿ ಇಲ್ಲ, ಅವ್ರು ಎಷ್ಟೇ ಕೊಡಲಿ ಸಂಬಳ, ಎಷ್ಟೇ ಕೊಡಲಿ ಅಷ್ಟು ಅದ್ರ ಮೇಲೆ ಜೀವನ ಮಾಡ್ತಿದ್ವಿ. ಕೆಲವು ಕಡೆ ತ್ರಾಸು ಕೊಟ್ಟರು ಇವ್ರು ಹೋಲ್ ಅಂತ ಇದು ಮಾಡಿದ್ರೆ ಹೋಲಿಲ್ಲ ನಾವು, ಆಯ್ತು ಕೆಲಸ ಮಾಡ್ತೀವಿ. ಯಾಕೆ ಮತ್ತೊಂದು ಮಷಿನ್ ಆರ್ಡ್ರ್ ಬರಬೇಕಲ್ಲ ನಮ್ಗೆ. ಮುಂದೆ ಊರಿಗೆ ಹೋದ್ರೆ ಕೂಲಿ ಹೋಗ್ಬೇಕು, ಕೂಲಿ ಹೋದ್ರೆ 2 ರೂಪಾಯಿ ಕೂಲಿ ಅವಾಗ. ನೀವು ಕೆಲಸ ಮಾಡಿರಿ? ಹೌದು, ಒಕ್ಕಲ್ತು ಕೂಲಿ ಕೆಲಸ ಮಾಡಿದ್ರು. ರೈತರಿಗೆ ಎಡೆ ಹೊಡ್ಯಕ್ಕೆ ಹೋಗೋದು, ಕಳೆ ತೆಗೆಯೋದು. ಬಟ್ ನೀವು ಒಂದೇ ಊರು ಬಿಟ್ಟಿದ್ದು, ನೀವು ಬಿಟ್ಟ ತಕ್ಷಣ ಗುಜರಾತೆ ನಿಮ್ದು? ಹೌದು. ಮತ್ತೆ ಎಲ್ಲಿ ಹೋಗಿಲ್ಲ ನೀವು? ಇಲ್ಲಿ ನಮ್ಮ ಅಣ್ಣಾರು ಕರ್ಕೊಂಬಂದ್ರೆ ಅವಾಗ ಇಲ್ಲಿ ಕರ್ಸುಂಟ್ರು. ನಿಮ್ಮ ಅಣ್ಣಾರು ಹಿಂಗೆ ಬೇರೆ ಬೇರೆ ಊರು ಸುತ್ತಿ ಬಂದ್ರಲ್ಲ, ಹಂಗೇನಾಗಿಲ್ಲ? ಹಂಗೇನಿಲ್ಲ. ಎಷ್ಟು ನಂದು ಎಲ್ಲ ನಂದು ಬಾಲ್ಯ ಜೀವನ ನಂದು ಊರಲ್ಲಿ, 10ನೇ ಮಟ್ಟ ನನ್ನ ಜೀವನ ಊರಲ್ಲಿ. ಅವಾಗ ನಿಮ್ಮ ಅಣ್ಣಾರು ಊರಿಗೆ ಬರೋರು? ಅವಾಗ ಹೋಗಿ ಬರೋರು. ಅವಾಗ ಈ ಮದುವೆ ಆದಮೇಲೆ ಹೆಣ್ಮಕ್ಳು ಹೊರಗಿನಿಂದ ಬಂದಿರ್ತಾರೆ, ನಿಮ್ಮ ಮನೆ ಪರಿಸ್ಥಿತಿ ಗೊತ್ತಿರೋದಿಲ್ಲ. ಅವಾಗ ನೀವು ಏನು ಮಾತಾಡ್ಕೊತಿದ್ರಿ ನಿಮ್ಮ ಹೆಣ್ಮಕ್ಳಿಗೆ? ನೀವೇನು ಹೇಳ್ತಿದ್ರಿ? ಏನಾದರೂ ಹೇಳಿದ್ದುಂಟಾ? ತಲೆನೇ ಕೆಡ್ಸ್ಕೊತಿದ್ದಿಲ್ಲ ನಾವು. ಹಾಂ, ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡು ಯಾವಾಗಲೂ ತಲೆ ಕೆಡ್ಸ್ಕೊಂಡಿಲ್ಲ ನಾವು. ಅವ್ರ ಅಡುಗೆ ಮನೆಯಾಗ ನಮ್ಮದು ಫ್ಯಾಕ್ಟ್ರಿ ಒಳಗೆ ಅಷ್ಟೇ. ನಿಮ್ಮ ಹೆಸರು? ಸುನಂದ ರೀ. ನಿಮ್ದು ತವ್ರ ಮನೆ? ನಮ್ದು ಗದಗ ರೀ. ಗದಗ? ನಮ್ಮೂರ್ರಿ ನೀವು? ಗದಗಿಗೆ ಎಲ್ರಿ? ನಮ್ದು ಇದು ಕರಿದರ್ ಗುಡಿ ಐತಲ್ರಿ, ಅಲ್ಲೇ ಐತ್ರಿ ಒಂದು ಸ್ವಲ್ಪ. ನಾವು 5 ಮಂದಿ ರೀ, 2 ಗಂಡು ಮಕ್ಳು ರೀ, 3 ಮಂದಿ ಹೆಣ್ಮಕ್ಳು ರೀ. 5 ಮಂದಿ ಒಟ್ಟು? 5 ಮಂದಿ. ಅವರು ಕಮ್ತ ಮಾಡ್ತಾರೆ, ನಮ್ಮ ಅಪ್ಪಾರು ಅಜ್ಜಾರು ಕಮ್ತ ಮಾಡ್ತಿದ್ರಿ. ಹ್ಞೂ ರೀ, ಕಮ್ತದ ಮತ್ತೆ ಅಂದ್ರೆ. ಈಗ ಶೇಖಪ್ಪ ಪ್ರಸ್ತಾಪ ಬರುತ್ತೆ ನಿಮ್ಮ ಹತ್ರ, ಏನು ಅನಿಸ್ತಾ ಅವಾಗ ನಮ್ಮ ಮನ್ಯಾಗ ಸ್ವಲ್ಪ ದೂರ ಆಕತ್ರಿ ಅಂತಾರೆ ನಮ್ಮ ಅಜ್ಜಾರ್ರಿ. ಆಮೇಲೆ ಮತ್ತೆ ಹಂಗೆ ಇಲ್ಲ ಅಂದ್ರೆ ಮತ್ತೆ ಆಯ್ತು, ಮತ್ತೆ ಮಂದಿ ಮತ್ತೆ ಓಣ್ಯಾಗ ಸ್ವಲ್ಪ ಇವ್ರು ಹೇಳಿದ್ ಮತ್ತೆ ಒಪ್ಕೊಂಡ್ರ ನಮ್ಮ ಅಜ್ಜಾರ್ರಿ. ನಿಮ್ಗೇನು ಅನಿಸ್ತದೆ? ನಮಗೂ ದೂರ ಆಗ್ತೈತ್ರಿ. ನಮ್ಗೇನು ಅಷ್ಟು ಬರ ಇದು ಹಾಕದ್ಬಿಟ್ಟು ತಲ್ಯಾಗ ಹೆಂಗ ಮತ್ತೀಗ ನಾರ್ಮಲ್ ಆಗಿ ತಂದೆ ತಾಯಿ ಕೊಡ್ತಾರ, ಅಲ್ಲಿ ಸಹಜ ಮತ್ತೆ ಮಾಡ್ಕೊಂಡು ಹೋಗ್ಬೇಕಲ್ರಿ. ಅವಾಗ ಮತ್ತೆ ನಮಗೂ ಏನು ತಲೆಯಾಗ ಬರ್ತಿದ್ರಿ, ಹ್ಞೂ ಅಂದಿವ್ರಿ ನಾವು. ಅವಾಗ ಏನಿಲ್ಲ ಬಿಡ್ರಿ, ನಮ್ಮ ಅಜ್ಜಾರ ನಮ್ಮ ಅಪ್ಪರ ಎಲ್ಲಿ ಕೊಡ್ತಾರ ಅಲ್ಲೇ ನಾವು ಹ್ಞೂ ಅಂತಿದ್ವಿ ರೀ. ಹ್ಞೂ ರೀ. ಏನಿಲ್ರಿ. ಹ್ಞೂ ಅಂದ್ರಿ. ನಮ್ಮ ಮತ್ತೆ ಅಜ್ಜಾರು ಎಲ್ಲಿ ಕೊಡ್ತೀವಂದ್ರೆ ಮತ್ತೆ ನಾವು ಅಲ್ಲೇ ಮಾಡ್ಕೊಂಡಿವ್ರಿ. ಓಕೆ. ಹ್ಞೂ ರೀ.
ಮದುವೆ ಆಗಿ ಇಲ್ಲಿಗೆ ಬರ್ತೀರಿ. ಹ್ಞೂ ರೀ. ಇಲ್ಲಿಂದ ಹೊಸದು ಶುರು ಆಗ್ತದೆ. ಹ್ಞೂ ರೀ ಇಲ್ಲಿ ಚಲೋ ಈಗ ಇಲ್ಲಿ ಕತೆ ಹೇಳ್ರಿ. ಇಲ್ಲಿದೇನ್ರಿ ಹಂಗ ಸ್ವಲ್ಪ ಮತ್ತೆ ಇಲ್ಲಿ ಬಂದಿದ್ರೆ ಹಂಗ ಒಮ್ಮಕ್ಳು ಬಂದಿವ್ರೆ ಬಂದು ಸ್ವಲ್ಪ ಇದು ಆಕತ್ರಿ ಎಲ್ಲದನ್ನ ಹಿಟ್ಟು ಬಿಡೋದು ಆಗ್ತೈತಲ್ರಿ ಒಮ್ಮಕ್ಳು ಗೊತ್ತಾಗದಲ್ರಿ ಸಹಜ ಹಂಗೆ ಮಾಡಿ ಹಂಗಾರ ಅಡ್ಜಸ್ಟ್ ಮಾಡ್ಕೊಂಡಿವ್ರಿ ನಾವು ಮತ್ತೆ ಎಲ್ಲ ಅಡಿಗೆ ಪಡಿಗೆ ಮಾಡೋದು ಸ್ವಲ್ಪ ಬರ್ತಿದ್ದಿಲ್ರಿ ಹಂಗೆ ನಾವು ಇಬ್ರು ಕೂಡ್ಕೊಂಡು ಅಡಿಗೆ ಪಡಿಗೆ ಮಾಡಿ ಹಂಗಾರ ಒಂದೇ ಮಾಡಿಕೊಡ್ತಿದ್ವಿ ಅವ್ರು ನಾವು ಒಟ್ರಿಗೆನ ಅಡಿಗೆ ಎಲ್ಲ ಅವ್ರಿಗೆ ನಾವು ಇಬ್ಬರ ಕೂಡಿ ಅಡಿಗೆ ಮಾಡ್ತಿದ್ರಿ ಒಂದು 8 ವರ್ಷ ಅಲ್ಲೇ ಇದ್ದಾಗ ನಾ ಹಳೆ ಮನೆ ಇದ್ದಾಗ ಮಾಡಿವ್ರಿ ನಾವು ಅಲ್ಲಿ ಒಟ್ರಿಗೆನ ಏನ್ ಗದ್ದಕ್ಕೆ ಬಿದ್ದೀವಪ್ಪ ಅಂತ ಅನಿಸ್ಲಿಲ್ಲ. ಇಲ್ಲಿ ನೋಡಿದ್ರೆ ಕೆಲಸ ಮಾಡೋರು ಇವ್ರು ಫ್ಯಾಕ್ಟ್ರಿ ಅವಾಗ ಇತ್ತು ಬಿಡ್ರಿ ಅವಾಗ ಈಗ ಸ್ವಲ್ಪ ಎಲ್ಲ ಕಡಿಮೆ ರೀ ಈಗೆಲ್ಲ ಕೆಲ್ಸದ ಕಡಿಮೆ ಸ್ವಲ್ಪ ಅವಾಗ ಭಾಳ ಇತ್ತು ರೀ. ಅಣ್ಣ ತಮ್ಮ ನಮ್ಮ ಹೆಣ್ಮಕ್ಳು ಅವ್ರ ಹೆಣ್ಮಕ್ಳು ಕೊಟ್ಟು ಯಾವಾಗಲೂ ಜಗಾಡಿಲ್ಲ. ಇದೇ ಮನೆಗೆ ನಾವು ಒಂದು ಸುಮಾರು 8 ಫ್ಯಾಕ್ಟ್ರಿ ಜನ ಲೇಬರ್ ಕೆಲಸಕ್ಕೆ ಊಟಕ್ಕೆ ಮಾಡ್ತಾರೆ ಹೆಣ್ಮಕ್ಳು. ಸಣ್ಣ ಮಕ್ಳನ್ನ ಕರ್ಕೊಂಡ್ರೆ ಸಣ್ಣ ಮಕ್ಳಿಗೂ ಎಲ್ಲರಿಗೂ ಊಟ ಮಾಡಿ ಹಾಕ್ತಿದ್ರು ಅವಾಗ ಅವರು. ಜಗಳ ಟೈಮ್ ಸಿಕ್ಕರೆ ಜಗಳ ಮನ್ಸಕ್ಕೆ ಟೈಮ್ ಸಿಕ್ಕರೆ ಜಗಳ ಮಾಡ್ತಾನೆ. ಟೈಮ್ ಸಿಕ್ಕಲ್ಲ ಜಗಳ ಹೆಂಗೆ ಮಾಡ್ತಾನೆ ಅವನು? ಯಾರಿಗೆ ಟೈಮೇ ಇಲ್ಲ. ಟೈಮ್ ಇಲ್ಲ. 8 ಮಂದಿ ಲೇಬರ್ ಇಲ್ಲಿಂದ ಅಡಿಗೆ ಲಿಮಿಟ್ ಲೇಬರ್ ಕೆಲಸ ಊಟಕ್ಕೆ ಕುಂಡಿರ್ತಿದ್ರು. ಅಡಿಗೆ ಮಾಡಿ ಹಾಕ್ಬೇಕು 2 ಹೊತ್ತು ಬೆಳಿಗ್ಗೆ ನಾಷ್ಟ ಕಟ್ಕೊಂಡು ಫ್ಯಾಕ್ಟ್ರಿಗೆ ಬರೋರು ಅಲ್ಲಿ. ಸಣ್ಣ ಮಕ್ಕಳಿಗೂ ಶಾಲಿ ಕಲ್ಸೋದು ಅರಿವಿ ಒಯ್ಯೋದು ಇವರ ಟೈಮ್ ಹೋಗಿಬಿಡ್ತಿತ್ತು. ಈ ಪ್ರೆಗ್ನೆಂಟ್ ಗಿಗ್ನೆಂಟ್ ಆಗಿ ಡಿಲಿವರಿಗೆ ಹೋಗ್ತಿದ್ರು ಕಳಿಸ್ತಿದ್ವಿ ಊರಿಗೆ. ಯಾವಾಗ ಒಬ್ರು ಹೋಗ್ತಿದ್ರು ಮತ್ತು ನಮ್ಮ ಅತ್ತಿಗೆರು ಇರ್ತಿದ್ರು. ಅವ್ರು ನಮಗೆ ಜಾಸ್ತಿ ಅವ್ರು ಒಂದೇ ಮಗಳು ಹುಟ್ಟಿದ್ದು ನಮಗೆ 3 ಮಕ್ಕಳು. ನಮ್ಮ ಹೆಣ್ಮಕ್ಳು ಹೋಗ್ತಿದ್ರು ಊರಿಗೆ. ಹೋದ ನಾವು ಇಲ್ಲಿ ಮನ್ಯಾಗ ಮತ್ತೆ ಮತ್ತಿಗೆಂಬರು ಮಾಡಿ ಹಾಕ್ತಿದ್ವಿ ಊಟ ಮಾಡ್ತಿದ್ವಿ. ಅವ್ರ ಅಡಿಗೆ ಮಾಡ್ತಿದ್ರು. ಟೈಮರ್ ಬೇಕ್ರಿ ವಿಚಾರ ಮಾಡಾಕ ಟೈಮೇ ಇಲ್ಲ. ಬೆಳಗ್ಗೆ ಎದ್ದು ಅಡಿಗೆ ಮಾಡಿ 10 ಮಂದಿಗೆ ಊಟಕ್ಕೆ ಕೊಟ್ಟು ಸಂಜೆ ಆಗಿ ಮತ್ತೆ ರಾತ್ರಿ ಅಡಿಗೆ ಮಾಡಿ 10-11 ಗಂಟೆ ಆಗೋದು. ಅದನ್ನೆಲ್ಲ ವಿಚಾರ ಮಾಡಕ್ ಟೈಮ್ ಇದ್ದದಿಲ್ರಿ ನಮ್ಮ ಕಡೆ. ಯಾಕೆ ದುಡಿದು ಅವರು ಫ್ಯಾಕ್ಟ್ರಿ ದುಡಿದು ನೀವು ಮನೆಯಾಗ ದುಡಿಯೋದು ಅಷ್ಟೇ ರೀ. ಬೆಸ್ಟ್ ಇದು ಕೆಲಸ. ಏನು ಮಾತಾಡೋಕ್ಕೆ ಪುರ್ಸತ್ತಿಲ್ಲ ಅಷ್ಟೇ. ಓಕೆ. ಆಮೇಲೆ ಬರ್ತಾ ಅಭ್ಯಾಸ ಆಗಕ್ಕೆ ಶುರು ಆಯಿತು ನಿಮಗೆ ಇಲ್ಲಿ ಜನ ಇಲ್ಲಿ ಎಲ್ಲ. ಊರಿಗೆ ಹೋಗೋದು ಬರೋದು ಮಾಡ್ತಿದ್ರಿ? ವರ್ಷದಾಗ 2-3 ಸಲ ಹೋಗ್ತೇವ್ರಿ ಅಷ್ಟೇ. 2-3 ಸಲ ಹೋಗ್ತಿದ್ರಿ ಮತ್ತೆ ಬಂದ್ಬಿಡೋದ ಕೆಲಸ? 8 ದಿನದಾಗ ವಾಪಸ್. 8 ದಿನದಾಗ ವಾಪಸ್ಸು ಸಾಹೇಬ್ರ ಫೋನ್ ಬಂದ್ಬಿಡೋದನ? ಇಲ್ಲ ರೀ ನಾವಂತೂ ಹೋಗೇಲ್ರಿ. ಜೊತೆಗೆ ಹೋಗೋದು ಜೊತೆಗೆ ವಾಪಸ್ ಬರೋದ್ರಿ. ಹೌದಾ? ಯಾವುದಕ್ಕೂ ತೊಂದರೆ ಇಲ್ರಿ. ಆದ್ರೆ ಕೆಲ್ಸದ ಲೋಡ್ ಜಾಸ್ತಿ ಐತಿ ಅಷ್ಟೇ ರೀ. ಐತಿ. ಆಯ್ತು. ಮತ್ತು ಸಾಹೇಬ್ರು ಹೆಚ್ಚು ಜನಕ್ಕೆ ಪರಿಚಯ ಆಗ್ಯಾರ. ಈಗ ಎಲ್ಲರಿಗೆ ಬೇಕಾಗ್ಯಾರ, ಎಲ್ಲರೂ ನಮಗೂ ಬೇಕನ್ನೋರ. ಹಂಗಾಗಿ ಜಾಸ್ತಿ ಅದು ಖುಷಿ ವಿಚಾರವೇ. ಈಗ ಎಲ್ಲರೂ ಬಿಸ್ನೆಸ್ ಮಾಡಿದ್ದು ಏನು ಬಿಸ್ನೆಸ್ ಐತಿ ಬಿಡ್ರಿ ಏನೂ ಇಲ್ಲ ಅಂತಾರೆ. ನಿಮ್ಮ ಯಜಮಾನ್ರಿಗೆ ಮಾಡ್ಕೊಡೋಕ್ಕೆ ಟೈಮ್ ಇಲ್ಲ, ಅಷ್ಟು ಬಿಸ್ನೆಸ್ ಐತಿ. ಅದು ಖುಷಿ ವಿಚಾರವೇ ಅಲ್ಲ? ನಮ್ಮ ಮಿಸ್ಸಸ್ ಆಗಲಿ ನಮ್ಮ ತಮ್ಮನ ಮಿಸ್ಸಸ್ ಆಗಲಿ ಇವರೆಲ್ಲ ಇಬ್ಬರು ಕೂಡಿ ಸಾಕಷ್ಟು ತ್ಯಾಗ ಮಾಡಿ ಅವರು ಒಂದು ನಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ಅವ್ರೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಾವು ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಮನೆಯೊಳಗೆ ಬಂದಮೇಲೆ ಯಾವುದೇ ಥರ ಅವರು ಆ ಥರ ಈ ಥರ ಏನು ಹೇಳ್ತಿದ್ದಿಲ್ಲಲ್ಲ. ಇಲ್ಲೊಂದು ಕಡೆ ಮನೇಲಿ ಹೋಗ್ಬಿಟ್ರೆ ನೀವು ಹಂಗೆ ಹಿಂಗೆ ಅಂತ ನಮ್ದು ಯಾವುದೇ ಅದ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಬಂದಮೇಲೆ ಕೆಲಸ ಮಾಡಿ ಬಂದಮೇಲೆ ಮನೇಲಿ ಊಟ ಮಾಡೋದು ಆರಾಮ ನಿದ್ದೆ ಮಾಡೋದು ಮತ್ತು ಮರುದಿವಸ ಮತ್ತೆ ನಮ್ಮ ಕೆಲಸಕ್ಕೆ ನಾವು ಹೋಗೋದು. ಮನೆಗೆ ಅಡಿಗೆ ಮನೆ ಇದೆಯಲ್ಲ ಭಾಳ ಗಟ್ಟಿರ್ಬೇಕ್ರಿ. ಅದು ಮಕ್ಕಳೇನೋ ಹೊರಗೆ ಹೋಗ್ತಾರ ದುಡಿತಾರೆ ಮಾಡ್ತಾರೆ. ಹೌದ್ರಿ. ಒಂದಿಲ್ಲ ನಡೆಸೋದು ಇತ್ತಲ್ಲ ನೀವು, ಅದು ಭಾಳ ದೊಡ್ಡ ಇದು ಇತ್ತು. ಹೆಂಗೆ ಇಬ್ರು ಮಾತಾಡ್ತಿದ್ರು ಮಾಡ್ತಿದ್ರು ನಾವು ಇಬ್ರು. ಒಬ್ಬರು ಹೊರಗೆ ಒಬ್ರು ಒಳಗೆ ಮೊಟ್ಟೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ರು ನಾವು. ಅಡಿಗೆ ಮಾಡಿ ಒಟ್ಟರಿಗೆ ಕೊಡ್ತಿದ್ರು ನಾವು. ಯಾರಿಗೆ ಹೆಚ್ಚು ಅಡಿಗೆ ಬರ್ತಿತ್ತು ಇಬ್ಬರಲ್ಲಿ? ಒಬ್ರು ನೀರು ತಂದ್ರೆ ಒಬ್ರು ಇವ್ರು ಮಾಡ್ತಿದ್ರು, ಇವ್ರು ತಂದ್ರೆ ನಾವು ಮಾಡ್ತಿದ್ರು. ಹೆಂಗ್ರಿ ಒಟ್ಟು ಹಂಚ್ಕೊಂತಿದ್ರು. ಹ್ಞೂ ರೀ ಮಾಡ್ತಿದ್ರು. ನಾವೆಲ್ಲ ಸಂತಿ ಪಂತಿ ಎಲ್ಲ ತೊಗೊಂಬಂತೆಲ್ಲ ಮಾಡ್ತಿದ್ರು ಅಡಿಗೆ ಎಲ್ಲ. ಮತ್ತು ಗಂಡು ಮಕ್ಳು ಮಾಡ್ತಿದ್ರಿ ಜಾಸ್ತಿ ಫ್ಯಾಕ್ಟ್ರಿಗೆ ಹೋಗ್ಬಿಟ್ರೆ ನಾವೆಲ್ಲ ಮಾಡ್ತಿದ್ವಿ. ಮತ್ತು ಅದ್ರಾಗ ಸಣ್ಣ 2 ಮತ್ತು ನಮ್ಮ ಹುಡುಗರು ಕರ್ಕೊಂಡು ಮಾಡ್ತಿದ್ರು ನಾವು ಅಡಿಗೆನೆಲ್ಲ. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 3 ಮಂದಿ ರೀ. 3 ಜನ? ಹ್ಞೂ ರೀ 3 ಮಂದಿ ರೀ. ಈಗ ಎಲ್ಲರ ಮನೆಗೂ ಎಲ್ಲ ಇರ್ತಾರ, ಸ್ವಸ್ಥಲ್ಲಿ ಬರ್ತಾರ ಹೋಗ್ತಾರ. ಅದ್ರ ನೆಗಣ್ಯಾರ ಅಂದ್ರೆ ಒಬ್ರಿಗೊಬ್ರು ಆಗೋದೇ ಇಲ್ಲ, ಹೌದಲ್ಲ? ಕಾಲದಾಗ ಇಷ್ಟು ಚಂದ ಕುತ್ಕೊಂಡು ಇಬ್ರು ಏನೂ ಆಗಿಲ್ಲ ಬಿಡ್ರಿ ಅಂದ್ರೆ ಹೆಂಗ ಅಂತ ಹಂಗಲ್ರಿ. ದೊಡ್ಡ ಜಗಳ ಮಾಡೇ ಇಲ್ರಿ ನಾವು.
ಜಗಳ ಆದ್ರ ಆಯ್ತಲ್ರಿ ನಾವ್ ಒಬ್ರೊಬ್ರು ಒಬ್ರೊಬ್ರು ನಾವ್ ಹಂಗೇನ್ ಜಗಳ ಹೊಂದ್ಕೊಂಡ್ಬಿಡ್ತೀವಿ. ಜಗಳ ಬರದೇ ಇಲ್ರಿ ಅದು ಹೊಂದ್ಕೊಂಡ್ಬಿಟ್ಟು ಜಗಳ ಬರಂಗಿಲ್ಲಲ್ರಿ ಅದು ಜಗಳ ಆಕತ್ರಿ ಇಲ್ಲ ನಂಗೆಲ್ಲ ಹೊಂದ್ಕೊಂಡ್ಬಿಡ್ಬೇಕ್ರಿ ಅದನ್ನ ಮರ್ತ್ ಬಿಡ್ಬೇಕ್ರಿ ಅದನ್ನ ಅಲ್ರಿ ಮತ್ ನಾಳೆ ಮತ್ ಇರ್ತೈತಲ್ಲ ಜೀವನ ಮಾಡೋದಿರ್ತೈತ್ರಿ ಮತ್ ನಾಳೆ ಇಲ್ಲಿಗೆ ಬೇರೆ ಮುಗಂಗಿಲ್ರಿ ಜೀವನ ಮತ್ ನಾಳೆ ಇರ್ತೈತಲ್ಲ ಮತ್ ಹೊಂದ್ಕೋಬೇಕ್ರಿ ಅದನ್ನ ಮತ್ ನಾಳೆ ನಾವು ಮತ್ತೆ ಮಾತಾಡ್ಬೇಕ್ರಿ ಒಂದ ಮನ್ಯಾಗ ಕೂಡಬೇಕ್ರಿ ಅದು ನಡೆಯಂಗಿಲ್ಲಲ್ರಿ ಹಂಗ ಹೊಂದ್ಕೊಂಡೋದ್ ಚಲೋ ಅಲ್ರಿ. ಓ ಇದು ಜಾತ್ರೆಗೆ ಬಂದಂಗಲ್ಲ ಒಟ್ಟ ಮರ್ದಿವ್ಸ ಮಾತಾಡ್ಸ್ಬೇಕು ಅಂತ ಸುಮ್ಮನೆ. ಯಾಕಂದ್ರೆ ಒಂದೇ ಮನೇಲಿ ನಾವು ಜೀವನ ಮಾಡ್ತೀವ್ರಿ. ಈಗ ನಾಳೆ ಆದ್ರೂ ಇದ್ರ ಬದ್ರ ಒಂದ ಮನ್ಯಾಗ ಇರ್ತೀವಿ ಒಂದ ಮನ್ಯಾಗ ಇಳ್ತೀವಿ ಎಲ್ಲ ಒಂದ ಮನ್ಯಾಗ ಅಂದ್ಮೇಲೆ ಮತ್ತೆ ಅದ್ ಮರ್ಯಾದರಿ ಮತ್ ಹೊಂದ್ಕೋಬೇಕಲ್ರಿ. ಹೊಂದ್ಕೊಂಡ್ ಮುಂದೆ ಹೋಗೋದು ಚಲೋ ಅಲ್ರಿ. ಮತ್ತೆ ಇಷ್ಟು ಸರಳ ಐತಿ ಏನ್ ಜನಕ್ಕೆ ಅರ್ಥನೇ ಆಗೋದಲ್ಲ ಅಂತೀನಿ. ಆಗಂಗಕತ್ರಿ ಯಾಕೆ ಆಗೋದಲ್ರಿ ಒಬ್ರಿಗೆ ಮಾಡ್ಕೊಳಂಗಿಲ್ರಿ ಅವ್ರು ಒಬ್ಬೊಬ್ರು ಮಂದಿರಿ ಮಾಡ್ಕೊಂಡ್ರಿ ಇರ್ತೈತ್ರಿ ಮಾಡ್ಕೊಡ್ರಿ ಇಲ್ರಿ ಅಷ್ಟೇ ರೀ ಮತ್ತೇನಿಲ್ರಿ. ಸಿಂಪಲ್ ಅಂತೀರಿ? ಸಿಂಪಲ್ ರೀ ಅದು. ನಿಮ್ದು ನಿಮ್ಮ ಯಜಮಾನ್ರದ್ದು ತಾಟ್ ಒಂದೇ ಇದೆ, ಅವರು ತಲೆ ಕೆಡಿಸ್ಕೊಳಂಗಿಲ್ಲ ಅಂತಾರೆ. ತಲೆ ಕೆಡ್ಸೋಲ್ರಿ ಅವು ಕೆಡ್ಸೋಗ್ತಾಳೆ. ಈಗ ನಮ್ಮ ಮನ್ಯಾಗ ಮತ್ತೆ ಜೀವನ ಅಂದ್ಮೇಲೆ ಜಗಳ ಅಂದ್ಮೇಲೆ ಅದನ್ನೇ ಇಟ್ಕೊಂಡ್ ಕುಂತ ನಡೆಯಂಗಿಲ್ಲಲ್ರಿ. ಅದನ್ನ ಮರೆಯಬೇಕಲ್ರಿ. ಅದೊಂದು ಜೀವನ ಸಾಗೋದಿಲ್ಲಲ್ರಿ ಅದ್ರಿದ್ದಾನ ಅಂದ್ರೆ ಮರ್ಯಾದ್ರಿ ಅದನ್ನ ಮತ್ ಮುಂದ್ ನಾಡಿದ್ ನೋಡುದ್ರಿ ಮತ್ತೆ ಏನ್ ಅನ್ನೋದು ಹಂಗ.